ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಮ್ಮತ್ತೆ ಎಳ್ಳಿಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡಿದ್ರು, ಆಮೇಲೆ ಮನೆಯಲ್ಲಿ ನೀವೇ ಈಸಿಯಾಗಿ ಯಾವ ಥರ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ ಆ್ಯಂಡ್ ಈಸಿಯಾಗಿರೋ ಒಂದು ಇಂಗ್ರೀಡಿಯೆಂಟ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀವಿ. ಅಂಗಡಿನಲ್ಲಿ ಮಾಡೋ ಉಪ್ಪಿನಕಾಯಿಗಿಂತ ಮನೇಲಿ ಮಾಡೋ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾವಿನಕಾಯಿ ಆಗಿರ್ಬೋದು, ಇಲ್ಲಾಂದರೆ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಮಾಡೋವಂಥ ಉಪ್ಪಿನಕಾಯಿ ಎಲ್ಲನೂ ಇದೇ ಮೆಥಡಲ್ಲೇ ಮಾಡೋದು. ನಮಗಿವತ್ತು ಎಳ್ಳಿಕಾಯಿ ಸಿಕ್ಕಿತ್ತು, ಸೊ ಯಾವ ಥರ ನಾವು ಇವತ್ತು ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀವಿ. ಸೊ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕಾಲು ಕೆ ಜಿ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀವಿ, ಅಷ್ಟೇ ಸುಲ್ಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಕೆಂಪುಗೆ ಹುರ್ಕೋಬೇಕು, ಬೆಳ್ಳುಳ್ಳಿ ಕೆಂಪಗಾಗಬೇಕು, ಗೋಲ್ಡ್ ಕಲರ್ ಬರಬೇಕು. ಗೋಲ್ಡ್ ಕಲರ್ ಅರ್ಧ ಸ್ಪೂನಲ್ಲಿ ಅರ್ಧ ಇದು ಹಿಂಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅಷ್ಟೇ, ಮುಗೀತು. ಸಾಸಿವೆ, ಮೆಂತ್ಯ, ಇದು ಮೆಣಸಿನ್ಕಾಯಿ. ಸಾಸಿವೆಯನ್ನು ಮೆಂತ್ಯ ಹುರ್ಕೊಂಡಿದ್ದೀವಿ. ಇದು ಮೆಣಸಿನ್ಕಾಯಿ ಹುರಿದಿಲ್ಲ, ಒಣಗಿದ ಮೆಣಸಿನ್ಕಾಯಿ. ಚಿಕ್ಕುಟ್ಟದು ಎಳ್ಳಿಕಾಯಿ ಉಪ್ಪಿನಕಾಯಿಗೆ ಇದು ಎಲ್ಲ ಪುಡಿ ಮಾಡ್ಕೊಳ್ತಾ ಇದ್ದೀವಿ. ಸಾಸಿವೆ 150 ಗ್ರಾಮ್ ಹಾಕಿದ್ದೀವಿ, ಮೆಂತ್ಯ 100 ಗ್ರಾಮ್ ಹಾಕ್ಕೊಂಡಿದ್ದೀವಿ. ಒಂದು 25 ಎಳ್ಳಿಕಾಯಿ ಕುಯ್ದು ಉಪ್ಪು ಹಾಕಿ ಅರಿಶಿನ ಹಾಕಿ ಇಕ್ಕಿದ್ದೀವಿ. ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀವಿ, ಪುಡಿ ಮಾಡ್ಕೊಳ್ತಾ ಇದ್ದೀವಿ. ನೀರು ಹಾಕಬಾರ್ದು, ಹಂಗೆ ಪುಡಿ ಮಾಡ್ಕೊಬೇಕು. ಮೆಣಸಿನ್ಕಾಯಿ ಥರ ತರತರಿಯಾಗಿ ರುಬ್ಕೋಬೇಕು, ನೀರು ಹಾಕ್ಬಾರ್ದು, ಒಣಗಿದ ಪುಡಿ ಮಾಡ್ಕೋಬೇಕು. ಹಂಗೆ ಉರಿಬಾರ್ದು. ಮೆಣಸಿನ್ಕಾಯಿ ಒಣಗಿಸ್ಬಿಟ್ಟು ತೊಟ ಬಿಡಿಸಿ ಈ ಥರ ತರಿಯಾಗಿ ಬಿಡಿಸ್ಕೋಬೇಕು, ಅಷ್ಟೇ ರುಬ್ಕೋಬೇಕು. ನುಣ್ಣಗೆ ರುಬ್ಬಾರ್ದು.
ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ, 150 ಗ್ರಾಮ್ ಸಾಸಿವೆ. ಅದನ್ನು ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೋಬೇಕಷ್ಟೇ, ಇದಕ್ಕೂ ನೀರು ಹಾಕ್ಬಾರ್ದು, ಹೀಗೆ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಸಾಸಿವೆ. ಇಷ್ಟು 150 ಗ್ರಾಮ್ ಸಾಸಿವೆ ಹುರಿದು, ತುಂಬ ಉರಿಬಾರ್ದು, ಮೀಡಿಯಮಾಗಿ ಹುರ್ಕೋಬೇಕು. ಪುಡಿ ಮಾಡ್ಕೊಂಡಿದ್ದೀನಿ. ಮೆಂತೆ 100 ಗ್ರಾಮ್ ಮೆಂತೆನೂ ಅಷ್ಟೇ ಗೋಲ್ಡ್ ಕಲರ್ ಬರೋ ಥರ ಹುರ್ಕೊಂಡಿದ್ದೀನಿ. ಇದು ಪುಡಿ ಮಾಡ್ತೀನಿ, 100 ಗ್ರಾಮ್ ಇದು. ನೋಡಿ ಇದು ಅಷ್ಟೇ, ತುಂಬ ನುಣ್ಣಗೂ ಇಲ್ಲ, ತುಂಬ ತರಕಾರಿಯಾಗೂ ಇಲ್ಲ, ಮೀಡಿಯಮ್ಮಾಗಿ ರುಬ್ಕೊಂಡಿದ್ದೀನಿ, ಪುಡಿ ಮಾಡ್ಕೊಂಡಿದ್ದೀನಿ. ಮೆಂತೆ ಇದು ಇದು ಮೂರೂ ಪುಡಿ ಮಾಡ್ಕೊಂಡಿರೋದು ಒಂದೇ ತಪ್ಪಲೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಉಪ್ಪಿನಕಾಯಿಗೆ ಹಾಕ್ತೀನಿ. ಎಳ್ಳಿಕಾಯಿ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಬೇಕು ಇದೆಲ್ಲ ಹಾಕಿ. ಹಂಗೆ ಎಳ್ಳಿಕಾಯಿ ತ್ಯಾವದ ಬಟ್ಟೆ ಹಿಂಡ್ಕೊಂಬಿಟ್ಟು ಚೆನ್ನಾಗಿ ಬಟ್ಟೆ ಅದರಲ್ಲಿ ಒರೆಸ್ಬಿಟ್ಟು ಎಳ್ಳಿಕಾಯಿ ಕುಯ್ದು ಇದಕ್ಕೆ ಉಪ್ಪು ಅರಿಶಿನ ಹಾಕಿದ್ದೀವಿ. ನಿನ್ನೆ 3 ದಿನ ಆಗಿದೆ ಹಾಕಿ. ಇವತ್ತು ಎಲ್ಲ ಮಸಾಲೆ ಹಾಕ್ತಾಯಿದ್ದೀವಿ ಇದಕ್ಕೆ. ಅವತ್ತೇ ಬೇಕಾದರೂ ಹಾಕ್ಬೋದು, ಮಸಾಲೆ ಒಗ್ಗರಣೆ ಎಲ್ಲನೂ ಅವತ್ತೇ ಹಾಕ್ಬೋದು. ಅಂದರೆ ಒಗ್ಗರಣೆ ಆರಬೇಕು, ಚೆನ್ನಾಗಿ ತಣ್ಣಗಾಗೋಗ್ಬೇಕು, ಆವಾಗ ಹಾಕೋದು ಇದಕ್ಕೆ. ಇವಾಗೆಲ್ಲ ಪುಡಿ ಮಾಡ್ಕೊಂಡಿದ್ವಲ್ಲ, ಇದು ಮೆಂತೆ, ಸಾಸಿವೆ, ಮೆಣಸಿನ್ಕಾಯಿ ಅದು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ. ಮೊದಲು ಉಪ್ಪಿನಕಾಯಿ, ಇದು ಉಪ್ಪು ಅರಿಶಿನ ಹಾಕಿದ್ದೀನಿ ಇದಕ್ಕೆ ಅಷ್ಟೇ, ಬೇರೆ ಏನು ಹಾಕಿಲ್ಲ. Hello friends. ಮೂವತ್ತು ಎಳ್ಳಿಕಾಯಿಗೆ 100 ಗ್ರಾಮ್ ಮೆಂತೆ ಹಾಕಿದ್ದೀನಿ, 150 ಗ್ರಾಮ್ ಸಾಸಿವೆ ಹಾಕಿದ್ದೀನಿ, 1/4 kg ಮೆಣಸಿನ್ಕಾಯಿ ಹಾಕಿದ್ದೀನಿ, 2 ಇಡಿ ಉಪ್ಪು. ಸಾಲಿಲ್ಲ ಅಂದರೆ ಮತ್ತೆ ಉಪ್ಪು ನೋಡ್ಕೊಂಡು ಮತ್ತೆ ಹಾಕ್ಕೋಬೋದು, ನೋಡ್ಕೊಂಡು. ಇದು ಪಿತ್ತಕ್ಕೆ ಒಳ್ಳೆಯದು, ಅಂದರೆ ಎಲ್ಲ ಉಪ್ಪಿನಕಾಯಿಗಿಂತ ಈ ಉಪ್ಪಿನಕಾಯಿ ಒಳ್ಳೆಯದು ಮೈಗೆ. ಒಗ್ಗರಣೆ ಆರಿದೆ ಇವಾಗ ನೋಡಿ, ಇದಕ್ಕೆ ಹಾಕ್ತಾಯಿದ್ದೀವಿ. ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆಯಿತು.